ಭಾರತೀಯ ಬೋವಿ ಸಮಾಜ ಸೇವಾ ಸಂಘದ ಬೋಸ್, ಭಾರತೀಯ ಓಡ್ ಸಮಾಜ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಮೌರ್ಯ ಮಾಡೋ ನಮಸ್ಕಾರಗಳು. ಬಂಧುಗಳೇ, ಈ ಹಿಂದೆ 2 ವಿಡಿಯೋಗಳಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಬಡವರಿಗೆ ಯಾವ ರೀತಿ ಅನ್ಯಾಯ ಆಗಿದೆ, ಯಾವ ರೀತಿ ಮೋಸ ಮಾಡಿದ್ದಾರೆ, ಯಾವ ರೀತಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರುವಂಥ ವಿಷಯ ಏನಂದರೆ, ಏನು ಬೋವಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಬಳಸಲಾಗಿದೆ ಹಣ, ಆ ಹಣ ಯಾವುದೇ ಅಧಿಕೃತ ಯೋಜನೆ ಹಣ ಅಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ಜಾತಿಗಳು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡ ಎಲ್ಲ ನಿಗಮಗಳಿಗೆ ಒಂದೇ ಕಾನೂನು. ಆ ಕಾನೂನಲ್ಲಿ ಸರ್ಕಾರ ನಿಗದಿ ಮಾಡತಕ್ಕಂಥ ಯೋಜನೆಗಳು ಎಲ್ಲ ನಿಗಮಗಳಿಗೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40ಕ್ಕೂ ಹೆಚ್ಚು ನಿಗಮಗಳಿದ್ದಾವೆ. ಅದರಲ್ಲಿ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ಒಂದು. ಆ ಯೋಜನೆಗಳಲ್ಲಿ ಮೊದಲನೇದು 50,000 ರೂಪಾಯಿ ಸಹಾಯಧನ ಕೊಡುವಂಥ ಯೋಜನೆ. ಎರಡನೇದು 1 ಲಕ್ಷ ರೂಪಾಯಿ ಸಹಾಯಧನ ಕೊಡುವಂಥ ಯೋಜನೆ. ಮೂರನೇದು 2 ಲಕ್ಷ ರೂಪಾಯಿ ಸಹಾಯಧನ ಕೊಡುವಂಥ ಯೋಜನೆ. ನಾಲ್ಕನೇದು 3,50,000 ರೂಪಾಯಿ ನೇರ ಸಾಲ ಯೋಜನೆಯಲ್ಲಿ ಹಣ ಕೊಡುವಂಥದ್ದು. ನಾಲ್ಕನೇದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕಲಿಕ್ಕೆ 3.5 ಲಕ್ಷ ಕೊಡುವಂಥದ್ದು. ಐದನೇದು ಶ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ 2 ಲಕ್ಷ ರೂಪಾಯಿ ಕೊಡುವಂಥದ್ದು. ಮತ್ತು ಎಲ್ಲ ನಿಗಮಗಳಲ್ಲಿ ಬಡವರಿಗೆ, ರೈತರಿಗೆ ಭೂಮಿ ಖರೀದಿ ಮಾಡಲು ಭೂಮಿ ಒಡೆತನ ಯೋಜನೆಯಲ್ಲಿ ಹಣ ಕೊಡುವಂಥದ್ದು. ಇಷ್ಟು 7 ಯೋಜನೆಗಳು ಬಿಟ್ಟರೆ 8ನೇ ಯೋಜನೆ ರಾಜ್ಯ ಸರ್ಕಾರದ ಯಾವುದೇ ನಿಗಮದಲ್ಲಿಲ್ಲ. ಆದರೆ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ವಿಶೇಷವಾಗಿ ಜನರಲ್ ಮ್ಯಾನೇಜರ್ ನಾಗರಾಜಪ್ಪ ಬಂದ ಮೇಲೆ ಅವರು ಸರ್ಕಾರದಲ್ಲಿ ಇಲ್ಲದೇ ಇರತಕ್ಕಂಥ ಯೋಜನೆಗಳನ್ನು ಸೃಷ್ಟಿಸಿ ಹಿರಿಯ ಅಧಿಕಾರಿಗಳನ್ನು ನಂಬಿಸಿ, ಸರ್ಕಾರವನ್ನು ನಂಬಿಸಿ 5 ಲಕ್ಷ ರೂಪಾಯಿ ಯೋಜನೆ, 10 ಲಕ್ಷ ರೂಪಾಯಿ ಯೋಜನೆ, ಹೊಸ ಯೋಜನೆಗಳನ್ನು ಸೃಷ್ಟಿ ಮಾಡಿ ಲೂಟಿ ಮಾಡಲಿಕ್ಕೆ ಏನೆಲ್ಲ ಷಡ್ಯಂತ್ರ ಮಾಡಬೇಕು ಆ ಎಲ್ಲ ಷಡ್ಯಂತ್ರಗಳನ್ನು ಮಾಡಿದರು. ಅವರು ಬೋವಿ ಅಭಿವೃದ್ಧಿ ನಿಗಮದ GM ಆಗೋಕ್ಕಿಂತ ಮುಂಚಿತವಾಗಿ ಅವರು ಸಫಾಯಿ ಕರ್ಮಚಾರಿ ಆಯೋಗದ ಅಧಿಕಾರಿಯಾಗಿದ್ದರು. ಆಗ ಅರಣಿ ಕ್ರಿಯೇಷನ್ಸ್ ಅಂತಕ್ಕಂಥ ಒಂದು ಬೇನಾಮಿ ಅವ್ರದ್ದೇ ಸಂಸ್ಥೆಯನ್ನು ಕಟ್ಕೊಂಡಿದ್ರು. ಆ ಸಂಸ್ಥೆಯ ಮುಖಾಂತರ ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ನಾವು ಡೈಲಿ ವೇಜಸ್ ಎಂಪ್ಲಾಯೀಸನ್ನು ಗುತ್ತಿಗೆ ಆಧಾರದ ಮೇಲೆ ಎಂಪ್ಲಾಯೀಸ್ ತೆಗೆದುಕೊಂಡಿದ್ದೀವಿ ಅಂತ ಅವ್ರದ್ದೇ ಸಂಸ್ಥೆಗೆ ಪ್ರತಿ ತಿಂಗಳು 40ರಿಂದ 50 ಲಕ್ಷ ರೂಪಾಯಿ ಹಣವನ್ನು ಜಮಾ ಮಾಡ್ತಾಯಿದ್ರು ಅರಣಿ ಕ್ರಿಯೇಷನ್ಸ್ಗೆ. ಆ ಅಧಿಕಾರಿ ಬೋವಿ ಅಭಿವೃದ್ಧಿ ನಿಗಮಕ್ಕೆ ಬಂದಾದ ಮೇಲೆ ಇದೇ ಸಂಸ್ಥೆ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಗುತ್ತಿಗೆ ಆಧಾರದ ನೌಕರರಿಗೆ ಇದೇ ಸಂಸ್ಥೆ ಮುಖಾಂತರ ಅವರು ಪ್ರತಿ ತಿಂಗಳ 40 ಲಕ್ಷ 50 ಲಕ್ಷ ರೂಪಾಯಿ ಹಣವನ್ನು ಈ ಸಂಸ್ಥೆಗೆ ವರ್ಗಾವಣೆ ಮಾಡಿ ಅವರೇ ಹಣವನ್ನು ಡ್ರಾ ಮಾಡ್ತಾಯಿದ್ರು. ಇದು ನಾಗರಾಜಪ್ಪ ಅವರ ಬೇನಾಮಿ ಸಂಸ್ಥೆಯೇ ಹೌದು. ಮತ್ತು ಈ ಫಲಾನುಭವಿಗಳಿಗೆ ಹಣ ಹೋಗಬೇಕಲ್ಲ, ಈ ಹಣ ಬೋವಿ ಅಭಿವೃದ್ಧಿ ನಿಗಮದ ಮುಖಾಂತರ ಈ ನ್ಯೂ ಡ್ರೀಮ್ ಲ್ಯಾಂಡ್ ಎಂಟರ್ಪ್ರೈಸಸ್, ಸೋಮನಾಥ ಎಂಟರ್ಪ್ರೈಸಸ್, ಅರಣಿ ಕ್ರಿಯೇಷನ್ಸ್, ಅನಿಕಾ ಎಂಟರ್ಪ್ರೈಸಸ್, ಸಿದ್ದರಾಮೇಶ್ವರ ಎಂಟರ್ಪ್ರೈಸಸ್, DL ಎಂಟರ್ಪ್ರೈಸಸ್ ಅಂತ ಸಂಸ್ಥೆಗಳಿಗೆ ನಿಗಮದಿಂದ ಹಣ ಟ್ರಾನ್ಸ್ಫರ್ ಮಾಡಿ ಈ ಸಂಸ್ಥೆಗಳಿಂದ ಫಲಾನುಭವಿಗಳಿಗೆ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿರ್ತಕ್ಕಂಥ ಅಕೌಂಟ್ಗಳಿಗೆ ವರ್ಗಾಯಿಸಿ ಆ ವರ್ಗಾಯಿಸಿದಂಥ ಹಣವನ್ನು ಈ ಮಧ್ಯವರ್ತಿಗಳ ಮುಖಾಂತರ ಡ್ರಾ ಮಾಡಿಸಿ ನಾಗರಾಜಪ್ಪ, ಮಧ್ಯವರ್ತಿಗಳು, MD ಲೀಲಾವತಿ ಇವರಿಗೆ ಸಪೋರ್ಟ್ ಮಾಡುವಂತಹ ಕೆಲವು ಪ್ರತಿಷ್ಠಿತ ಬಲಾಢ್ಯ ವ್ಯಕ್ತಿಗಳು, ಬೇಲಿಯೇ ಎದ್ದು ಒಲೆ ಮೇದಂತಹ ಕೆಲವು ಮಹಾನ್ ಗುರುಗಳು, ಮಹನೀಯರು ಸೇರಿಕೊಂಡು ಈ ಬಡವರಿಗೆ ಅನ್ಯಾಯ ಮಾಡಿರುತ್ತಾರೆ. ಮತ್ತು ವಿಶೇಷವಾಗಿ ಬಿಜಾಪುರ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ,
ಬೆಂಗಳೂರು ನಗರ ಜಿಲ್ಲೆ, ದಾವಣಗೆರೆ, ಚಿತ್ರದುರ್ಗ ಈ ಎಲ್ಲ ದೊಡ್ಡ ದೊಡ್ಡ ಹಳ್ಳಿಗಳಿಗೆ ಕರ್ನಾಟಕ ರಾಜ್ಯದ ಒಬ್ಬ ನಮ್ಮ ಸಮಾಜದ ಒಬ್ಬ ರಾಜಕಾರಣಿಯ ಲೆಟ್ರಡಲ್ಲೇ ಫಲಾನುಭವಿಗಳನ್ನು ಪಟ್ಟಿ ಕೊಡಿಸಿ ಅಪ್ರೂವಲ್ ಮಾಡಿಸ್ಕೊಂಡಿರ್ತಾರೆ. ಆ ರಾಜಕಾರಣಿಗೆ ಕೊರೋನಾ ಸೀಸನಲ್ಲಿ ಒಂದು ಸಾಯಿ ಥೆರಪಿಸ್ಟ್ ಅನ್ನುವಂತಹ ಸಂಸ್ಥೆ ಕಡೆಯಿಂದ 1.5 ಕೋಟಿ ರೂಪಾಯಿ ಹಣ ಕೊಟ್ಟು ಆ ರಾಜಕಾರಣಿ, ಆ ಜನಪ್ರತಿನಿಧಿ ಮಲಗಲಿಕ್ಕೆ ಒಂದು ಹಾಸಿಗೆಯನ್ನು 1.5 ಕೋಟಿ ರೂಪಾಯಿ ಕೊಟ್ಟು ಹಾಸಿಗೆಯನ್ನು ಕೂಡ ಖರೀದಿ ಮಾಡಿಕೊಳ್ತಾರೆ. ಜೊತೆಗೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಂಡಿಲಾ ಅನ್ನುವಂತಹ ಒಂದು 5 ಸ್ಟಾರ್ ಪಂಚತಾರಾ ಹೋಟೆಲಲ್ಲಿ ಸೂಟ್ ರೂಮ್ ಮಾಡಿ, ಮೌರ್ಯ ಹೋಟ್ಲಲ್ಲಿ ರೂಮುಗಳು ಮಾಡಿ, ಮೌರ್ಯ ಹೋಟೆಲ್ ಮತ್ತು ಪಂಚತಾರಾ ಹೋಟೆಲ್ ಅಂತ ಶಾಂಡಿಲಾ ಹೋಟೆಲ್ಗೆ ಸುಮಾರು 18ರಿಂದ 20 ಲಕ್ಷ ರೂಪಾಯಿ ಈ ಡಿಎಲ್ ಎಂಟರ್ಪ್ರೈಸಸ್ ಮತ್ತು ಹರಣಿ ಕ್ರಿಯೇಷನ್ಸ್ ಈ ಎರಡೂ ಸಂಸ್ಥೆಗಳ ಕಡೆಯಿಂದ ಹಣವನ್ನು ಆ ಹೋಟೆಲ್ ಬಿಲ್ಗಳಿಗೆ ವರ್ಗಾಯಿಸುತ್ತಾರೆ. ಆ ಹೋಟ್ಲಲ್ಲಿ ಯಾವ ಮಹನೀಯರು ವಾಸ ಇದ್ದರು, ಮೌರ್ಯ ಹೋಟ್ಲಲ್ಲಿ ಯಾವ ಮಹನೀಯರು ವಾಸ ಇದ್ದರು, ಸ್ಯಾಂಡಿಲಾ 5 ಸ್ಟಾರ್ ಹೋಟ್ಲಲ್ಲಿ ಯಾವ ಮಹನೀಯರು ವಾಸ ಇದ್ದರು, ಅಲ್ಲಿ ಅವರು ಯಾವ್ಯಾವ ಅಧಿಕಾರಿಗಳು ಕರೆಸ್ಕೊಂಡು ಯಾವ್ಯಾವ ಮಧ್ಯವರ್ತಿಗಳು ಕರೆಸ್ಕೊಂಡು ವ್ಯವಹಾರ ಮಾಡ್ತಾಯಿದ್ರು, ಈ ಎಲ್ಲ ಘಟನೆಗಳು ಹೊರಗೆ ಬರಬೇಕಾದ್ರೆ ಅಧಿಕೃತವಾಗಿ ಏನು ಈಗ SIT ತನಿಖೆ ಮಾಡ್ತಾ ಇದೆ, ಈ SIT ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದರೆ ಯಾರೆಲ್ಲ ಈ ಬಡವರಿಗೆ ಅನ್ಯಾಯ ಮಾಡಿದ್ದಾರೆ, ಬಡವರ ಹೆಸರಲ್ಲಿ ಹಣ ಲೂಟಿ ಮಾಡಿದ್ದಾರೆ, ಬಡವರು ಮೋಸ ಮಾಡಿದ್ದಾರೆ, ಆ ಬಡವರ ಹೆಸರು ಹೇಳ್ಕೊಂಡು ಇವತ್ತು ಲಕ್ಸುರಿ ಕಾರುಗಳು, ಲಕ್ಸುರಿ 5 ಸ್ಟಾರ್ ಹೋಟೆಲ್ಗಳು, ಲಕ್ಸುರಿ ಬಂಗಲೆಗಳನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದು ಹೊರಗೆ ಬರುತ್ತೆ. ನಿಜವಾಗಲೂ ಯಾರು ಕಡು ಬಡವರಿದ್ದಾರೆ, ಯಾರು ಅವಿದ್ಯಾವಂತರಿದ್ದಾರೆ ಅವರಿಗೆ 50,000 ರೂಪಾಯಿ ಲೋನ್ ಕೊಡಿಸ್ತೀವಿ, ನೀವು ದಾಖಲಾತಿಗಳು ಕೊಡಿ ಅಂತ ನಂಬಿಸಿ ದಾಖಲಾತಿಗಳು ತೆಗೆದುಕೊಂಡು ಅವ್ರ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಆ ಪಾಸ್ಬುಕ್ಕನ್ನು, ಚೆಕ್ ಬುಕ್ಕನ್ನು, ಅವ್ರ ಹೆಸರಲ್ಲಿ ಪಡೆದಂಥ ಸಿಮ್ ಕಾರ್ಡನ್ನು ಈ ಮಧ್ಯವರ್ತಿಗಳೇ ಇಟ್ಕೊಂಡು ಆ 10 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಹಣವನ್ನು ಡ್ರಾ ಮಾಡಿ ಸುಮಾರು SIT ತನಿಖೆಯೇ ಹೇಳ್ತಾ ಇದೆ 89 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ SIT ಹೇಳ್ತಾ ಇದೆ. ನಾವು 130 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ನಾವು ದೂರು ಕೊಟ್ಟಿದ್ವಿ. ಬಟ್ SIT ತನಿಖೆಯಲ್ಲಿ ಹೇಳ್ತಾ ಇದೆ 89 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ. ಇದಕ್ಕೆ ಪೂರಕವಾಗಿ ED ಕೂಡ ತನಿಖೆ ಮಾಡಿದೆ, ED ಕೂಡ ಚಾರ್ಜ್ ಶೀಟ್ ಸಲ್ಲಿಸಿದೆ. ಈಗ ಈ SIT ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ನಿಜವಾಗೂ ಬಡವರಿಗೆ ನ್ಯಾಯ ಸಿಗುತ್ತೆ. ಈ ಬಡವರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಬೋವಿ ಸಮಾಜದ ಮತ್ತು ಅನ್ಯ ಸಮಾಜದ ಎಲ್ಲ ಯುವಕರು, ವಿದ್ಯಾವಂತರು, ಪ್ರಜ್ಞಾವಂತರು, ನ್ಯಾಯಕ್ಕೆ ಪರವಾಗಿ ಹೋರಾಟ ಮಾಡ್ತಕ್ಕಂಥವರು, ಈ ಮೋಸಗಾರರಿಗೆ ಶಿಕ್ಷೆ ಆಗಬೇಕು ಅಂತ ಬಯಸುವಂಥವರು ದಯವಿಟ್ಟು ಬೆಂಬಲ ಕೊಟ್ಟು ನಿಮ್ಮ ಸಂಪರ್ಕದ ಫೋನ್ ನಂಬರನ್ನು ನನಗೆ ಕಳಿಸಬೇಕಾಗಿ ತಮ್ಮೆಲ್ಲರೂ ನಾನು ಮನವಿ ಮಾಡಿಕೊಳ್ತೇನೆ.